ಇವತ್ತು ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ ಸಿದ್ಧಾಂತದ ಮೇಲೆ ಹೋರಾಟ ಇದೆ, ನಮ್ಮದು ಐಡಿಯಾಲಜಿಕಲ್ ಫೈಟ್ ಇದೆ. ಇವತ್ತು ಅಲ್ಪಸಂಖ್ಯಾತರನ್ನು, ದಲಿತರನ್ನು, ಹಿಂದುಳಿದರನ್ನು ತೆಗೆದುಕೊಂಡು ಹೋಗುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಪಕ್ಷ ಎಲ್ಲನೂ ಕೊಟ್ಟಿದೆ. ನಮ್ಮ ಸಮಾಜಕ್ಕೂ 10 ಜನ MLA ಆಗಿದ್ದಾರೆ, 4 MLC ಆಗಿದ್ದಾರೆ, 22 ಜನ ಬೋರ್ಡ್ ಚೇರ್ಮನ್ ಆಗಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಸಚಿವರಾಗಿದ್ದಾರೆ, ಸ್ಪೀಕರ್ ಆಗಿದ್ದಾರೆ. ಇಷ್ಟೆಲ್ಲ ಕೊಟ್ಟ ಸಂದರ್ಭದಲ್ಲೂ ಕೂಡ ನಾವು ಪಕ್ಷದ್ರೋಹ ಮಾಡಬಾರ್ದಲ್ಲ, ತಪ್ಪಲ್ಲ ಅದು. ಅದಕ್ಕಾಗಿ ಅದನ್ನು ನಮ್ಮ ಕೇಂದ್ರದ ವರಿಷ್ಠ ನಾಯಕರು, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುರ್ಜೇವಾಲಾ ಸಾಹೇಬರು ಅದನ್ನು ತೊಗೊತಾರೆ. ಯಾಕಂತೇಳಿದರೆ ಅಲ್ಲಿ ಸ್ಥಳೀಯವಾಗಿಯೂ 3 ಸಲ MLC ಆದವರು ಕೂಡ ಪ್ರಚಾರಕ್ಕೆ ಒಂದಿನೂ ಬರಲಿಲ್ಲ. ಅಲ್ಲಿ ನಾವು ಇದ್ವಿ. ಅಲ್ಲಿ ಅದೆಲ್ಲ ಇದೆ. ಅದು ಹೈಕಮಾಂಡ್ ಅದ್ರ ಬಗ್ಗೆ ಭಾಳ ಯಾವತ್ತೂ ಕೂಡ ನೋಡ್ರಿ, ಪಕ್ಷ ಉಪಚುನಾವಣೆ ಅಂದಾಗ ಒಂದು ಸರ್ಕಾರದ ಒಂದು ಪ್ರತಿಷ್ಠೆಯ ವಿಷಯ ಇರ್ತೈತಿ. ಸರ್ಕಾರದ ಭಾಗವಾದವ್ರು ನಾವೆಲ್ಲ, ನಾವು ಅದನ್ನು ನಮ್ಮದೇ ಮನೆ ಚುನಾವಣೆ ಅನ್ನಂಗೆ ನಾವು ಮಾಡಬೇಕು. ಈ ರೀತಿ ರಿಪೋರ್ಟ್ ಬಂದಿರೋದು ಬಟ್ ಹೇಳ್ತಾ ಇದ್ದಾರೆ. ಬಟ್ ಈಗಾಗಲೇ ಅಲ್ಲ, ಅಲ್ಲೆಲ್ಲ ನಮ್ಮ ಹಿರಿಯ ನಾಯಕರು ಹೇಳಿದಾರಲ್ಲ. ಈಗಾಗಲೆಲ್ಲ ಸಲೀಂ ಅಹಮದ್ ಸಾಹೇಬರು ಹೇಳಿದ್ದಾರೆ, ರಿಜ್ವಾನ್ ಅವರು ಹೇಳಿದ್ದಾರೆ, ಉಬೈದುಲ್ಲಾ ಶರೀಫ್ ಅವರು ಹೇಳಿದ್ದಾರೆ, ಮತ್ತು ಎಲ್ಲ ನಾಯಕರು ಮಾತಾಡ್ತಾ ಇದ್ದಾರಲ್ಲ. ಎಲ್ಲರೂ ಹಿರಿಯರು. ಆದರೆ ನಾವು ಹೋಗೋ ಪೂರ್ವದಲ್ಲಿ ಅಲ್ಲಿ ಭಾಳ ಹಿಂಗೆ ಏನಾಗಿತ್ತು ಅಂತ ಹೇಳಿದರೆ, ನಮ್ಮ ಸಮಾಜದ ಯುವಕರಿಗೆ ಭಾಳಷ್ಟು ವಿಚಾರಗಳನ್ನು ತಲೆಯಲ್ಲಿ ತುಂಬಿದ್ದು ಮಾಡಿದರು. ನಾವೆಲ್ಲ ನಮ್ಮ ಕ್ಷೇತ್ರದ 100 ಬೂತ್ಗಳಿಗೆ ಒಂದೊಂದು ಬೂತಿಗೆ 2 ಹುಡುಗರು ಹಾಕಿದ್ವಿ. ನಾವು ಹಾಕಿ ಅವ್ರಿಗೆಲ್ಲ ನಾವು ಭಾಳ ಕನ್ವಿನ್ಸ್ ಮಾಡಿದ್ವಿ, ಇದಲ್ಲ ನೀವೇನಾದರೂ ಮಾಡೋದ್ರಿಂದ BJPಗೆ ಲಾಭ ಆಗ್ತೈತಿ, ಆಟೋಮೆಟಿಕಲಿ ಕೋಮುವಾದಿ ಶಕ್ತಿಗಳಿಗೆ ಶಕ್ತಿ ಕೊಟ್ಟಂಗೆ ಆಗ್ತೈತಿ. ನೀವು ಐಡಿಯಾಲಜಿ, ಒಂದು ಒಳ್ಳೆ ಐಡಿಯಾಲಜಿ ಇರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಸಹಕಾರ ಮಾಡಬೇಕು, ಓಟನ್ನು ಹೊಡಿಬಾರ್ದು. ನಿಮಗೆ ಭಾಳ ಆಶ್ಚರ್ಯ ಆಗ್ತೈತಿ. BJPಯವರಲ್ಲೇ ಬಂದು ಏನು ಹೇಳ್ತಾರೆ ಗೊತ್ತಾ, ಅಲ್ಪಸಂಖ್ಯಾತರಿಗೆ ಭಾಳ ಅನ್ಯಾಯ ಆಗಿಬಿಟ್ಟೈತಿ, ಭಾಳ ತ್ರಾಸು ಕೊಟ್ಬಿಟ್ಟಾರೆ ಅಂತ ಹೇಳ್ತಾರೆ. BJPಯವರು ಅದನ್ನು ಮಾತು ಹೇಳ್ತಾರೆ. ಅಲ್ಲ ಸರ್, ಈಗ ಅಲ್ಲ ಜಬ್ಬಾರ್ ಅವ್ರದ್ದು ಇನ್ನೂ 3 ವರ್ಷ MLC ಇದೆ ರೀ. ನಮ್ಮ ತಪ್ಪಾಗಿದ್ದೆ ಅಲ್ಲಿ. ನಾವೇನು ಮಾಡಿದ್ವಿ, ಹೈಕಮಾಂಡ್ನವರು ನಾವೇನು ಮಾಡಿದ್ವಿ, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಂದಿದ್ದೆ ನಮ್ಮ ತಪ್ಪು. ಈಗ ಆಲ್ರೆಡಿ ಅಧಿಕಾರದಲ್ಲಿ ಇದ್ದಾರೆ ಅವರು. ನಾವೇನು ಹೇಳಬೇಕಾಗಿತ್ತು, ಯಾರಿಗಾದ್ರೂ ಕೊಡ್ರಿ, ಮೈನಾರಿಟಿಗೆ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ನಾನು ಆ ಮೀಟಿಂಗಲ್ಲಿ ಇದ್ದಾಗ ಏನು ಚರ್ಚೆ ಆಯ್ತು ಅಂತ ಹೇಳಿದರೆ, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡಿದ್ವಿ. ನಾವು ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡ್ರಿ ಅಂತೇಳಿ ಒತ್ತಾಯ ಮಾಡಿದ್ವಿ. ನಾವು ಆ ಒತ್ತಾಯ ಮಾಡೋ ಬದಲಿಗೆ ನಾವು ಪಕ್ಷ ಯಾರಿಗಾದ್ರೂ ಟಿಕೆಟ್ ಕೊಡ್ರಿ, ಸೂಕ್ತವಾದ ಅಭ್ಯರ್ಥಿಗೆ ನೀವು ಹುಡುಕಿ ಕೊಡ್ರಿ ಅಂಥೇಳಿ ಮಾಡಬೇಕಾಗಿತ್ತು. ನನ್ನ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲೂ ಸ್ಪೆಸಿಫಿಕ್ಕಾಗಿ ಇಂಥದ್ದೇ ವ್ಯಕ್ತಿ ಕೊಡ್ರಿ ಅಂತ ಹೇಳಿದರು. ಹಿನ್ನೆಲೆ ನೋಡಲಾರ್ದಂಗೆ ಹೇಳಿದರು. ತಪ್ಪಲ್ವ ಅದು? ಪಕ್ಷದಲ್ಲಿ ಭಾಳ ಜನ ಇರ್ತಾರೆ, ಪ್ರಾಮಾಣಿಕರು ಇರ್ತಾರೆ, ಪಕ್ಷವನ್ನು ತಾಯಿ ರೂಪದಲ್ಲಿ ಪ್ರೀತಿ ಮಾಡೋರು ಇರ್ತಾರೆ. ಪಕ್ಷ ದ್ರೋಹ ಮಾಡೋದು ತಪ್ಪಲ್ವಾ?